ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಬಿಟಿ ಗುರುರಾಜ್ರವರು, ಉಪಾಧ್ಯಕ್ಷರಾಗಿ ಎಸ್ ಸಿದ್ದಲಿಂಗಯ್ಯರವರು ಅವಿರೋಧವಾಗಿ ಆಯ್ಕೆಯಾದರು. ನಗರದ ಗುತ್ತಲು ಬಡಾವಣೆಯಲ್ಲಿರುವ ನುಡಿ ಭಾರತಿ ಸಮುದಾಯ ಭವನದಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಆಯೋಜಿಸಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರುಗಳು ಹಾಜರಿದ್ದು ಒಮ್ಮತದಿಂದ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡರು. ಅಂತಂದ್ರೆ ಈ ಒಂದು ಹೇಗೆ ಡಿಸಿಸಿ ಬ್ಯಾಂಕು ಹೇಗೆ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಅದೇ ರೀತಿ ನಮ್ಮ ಒಂದು ಸೌಹಾರ್ದ ಸಹಕಾರ ಸಂಘವೂ ಕೂಡ ಅಭಿವೃದ್ಧಿ ಆಗಬೇಕು. ಹೆಚ್ಚು ಒಂದು ಸೇರು ಕಟ್ಟಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗಬೇಕು, ಸಾಲ ಸೌಲಭ್ಯಗಳು ಸಿಕ್ಕಬೇಕು ಅಂತ ಒಕ್ಕೂಟದ ಕಡೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕೂಟದ ಎಲ್ಲ ಸೌಹಾರ್ದ ಸಹಕಾರ ಸಂಘಗಳಿಗೆ ಅವರು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾರೆ, ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ನಂಬಿಕೆಯಿಂದ ಎಲ್ಲರೂ ಕೂಡ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊತಾರೆ ಅಂತ ನಾನು ಹೇಳಬಲ್ಲೆ. ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಟಿ ಗುರುರಾಜರವರಿಗೆ ಧನ್ಯವಾದಗಳು. ನಮ್ಮ ಗುರುರಾಜರು ನಮ್ಮ ಸೇವಾಭಿವೃದ್ಧಿ ಸಂಘದ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದು ಹಂತವಾಗಿ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ವೀರ ಮಡಿವಾಳ ಮಾಚಿದೇವರ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಯೂತ್ ನಮ್ಮ ಕಾಂಗ್ರೆಸ್ ಯೂತ್ ಅಧ್ಯಕ್ಷರು ಆಗಿದ್ದಾರೆ. ಈಗ ನಾವು ಸೌಹಾರ್ದ ಬ್ಯಾಂಕ್ ಏನು ಇಡೀ ಮಂಡ್ಯ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಂತವಾಗಿ ಬೆಳೀತಾ ಇದ್ದಾರೆ. ನಮ್ಗೆ ಸಂತೋಷ. ಇವರು ಬೆಳೀತಾ ಇರೋದು ನಮ್ಮ ಮಡಿವಾಳರಿಗೂ ಅನುಕೂಲ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಅನುಕೂಲ ಅಂತ ನಾನು ಹೇಳ್ತಿಲ್ಲ ಸರ್. ನನ್ನ ಹೆಸರು ಮಳೆಗಾಲ ಮಂಜುನಾಥ್ ಅಂತ ಸರ್. ಈಗ ಏನು ಸೌಹಾರ್ದ ಬ್ಯಾಂಕ್ ಇದೆ, ಈ ಸೌಹಾರ್ದ ಬ್ಯಾಂಕು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿ ಬೆಳಿಬೇಕು. ಈಗೇನು ಧರ್ಮಸ್ಥಳ ಸಂಘದಲ್ಲಿ ಒಂದು ಸಾಲ ಕೊಡ್ತಾ ಇದ್ದಲ್ಲ, ಆ ಸಾಲನ ನಮ್ಮ ಸೌಹಾರ್ದ ಬ್ಯಾಂಕಲ್ಲಿ ಕೊಡಬೇಕು. ಅದು ಜನಗಳಿಗೆ ಅನುಕೂಲ ಆಗಬೇಕು, ಕಡಿಮೆ ಬಡ್ಡಿ ಕೊಡಬೇಕು. ಆ ರೀತಿ ಮಾಡಿದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಬಿಟಿ ಗುರುರಾಜ್ ಅವ್ರಿಗೆ ಹೆಸರು ಅದು ಮಾಡೇ ಮಾಡ್ತಾರೆ ಅಂತ ನೋಡಬಲ್ಲ ಸರ್. ಈ ದಿನ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಏನು ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಇವತ್ತು 15 ಜನ ನಿರ್ದೇಶಕರಿದ್ದು, 15 ಜನ ನಿರ್ದೇಶಕರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನನ್ನ ಎಲ್ಲ ನಿರ್ದೇಶಕರು ಸೇರಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಸೌಹಾರ್ದ ಸಹಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು. ಅವೆಲ್ಲವೂ ಕೂಡ ಎಲ್ಲ ಸೌಹಾರ್ದ ಸೊಸೈಟಿಗಳು ಕೂಡ ಆರ್ಥಿಕವಾಗಿ ತುಂಬಾ ಪ್ರಬಲತೆಯನ್ನು ಹೊಂದಬೇಕು, ಆರ್ಥಿಕವಾಗಿ ಅವು ತುಂಬಾ ಸದೃಢವಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಸ್ನೇಹಿತ ನಿರ್ದೇಶಕ ಮಿತ್ರರ ಒಳಗೂಡಿ ನಾವು ಇವತ್ತು ಒಂದು ಒಳ್ಳೆ ಯೋಜನೆಯನ್ನು ಹಾಕೊಂಡಿದ್ವಿ. ಇಡೀ ಜಿಲ್ಲೆಯಲ್ಲಿ ಏನು ಹೊಸ ಆಕ್ಟ್ ಮತ್ತೆ ಹಳೆ ಆಕ್ಟ್ ಅಂತೇಳಿ ಏನು ಒಂದು ಪರ ವಿರೋಧ ಏನಿದೆಯೋ ಅದನ್ನ ಉತ್ತಮ ಮಟ್ಟದಲ್ಲಿ ನಾವು ಕೊಂಡೊಯ್ಯಬೇಕು. ಅದನ್ನ ಒಳ್ಳೆ ಸೌಹಾರ್ದ ಸಹಕಾರಿಗಳು ಜಿಲ್ಲೆಗೆ ಮಾದರಿ ಸೌಹಾರ್ದ ಸಹಕಾರಿಗಳಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ನಾವು ಶ್ರಮ ಪಡ್ಲಿಕ್ಕೆ ನಾವು ಎಲ್ಲ ನಮ್ಮ ತಂಡದ ವತಿಯಿಂದ ನಾವು ಶ್ರಮ ಪಡ್ತೀವಿ. ಅದು ಇವತ್ತು ಸೌಹಾರ್ದ ಸಹಕಾರಿಗಳು ಅಂತ ಹೇಳಿದಾಗ ಕೆಲವೊಂದು ಇಲಾಖೆಗಳಲ್ಲಿ ಒಂದು ತಾತ್ಸಾರ ಮನೋಭಾವನೆ ಇದೆ. ಆ ಮನೋಭಾವನೆ ಹೋಗಲಾಡಿಸ್ಲಿಕ್ಕೆ ಇವತ್ತು ಡಿಸಿಸಿ ಬ್ಯಾಂಕ್ ಆಗ್ಬೋದು, ಡಿಆರ್ ಆಗ್ಬೋದು, ಎಆರ್ ಆಗ್ಬೋದು, ಇಂಥ ಒಂದು ಲೆವೆಲ್ ತುಂಬಾ ತಾತ್ಸಾರ ಮನೋಭಾವನೆ ಇದೆ. ಅದನ್ನ ಹೋಗಲಾಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೇವೆ. ಈ ಒಕ್ಕೂಟದ ಮೂಲಕ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡೋದ್ರ ಮೂಲಕ ಇವತ್ತು ಸಹಕಾರ ಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿ ಇವತ್ತೆಲ್ಲ ನಮ್ಮ ನಿರ್ದೇಶಕ ಮಿತ್ರರು ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಹಾಗೆ ಸಹಕಾರ ಸದಸ್ಯರುಗಳಾದಂತಹ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.